ಹಾಯ್ ಫ್ರೆಂಡ್ಸ್, ಇವತ್ತಿನ ನನ್ನ ಡೈಲಿ ಲಾಗ್ಸ್ಗೆ ಸ್ವಾಗತ. ಇದೇನಪ್ಪ ರೇಖಾ ಎಜುಕೇಷನ್ ವಿಡಿಯೋ ಬಿಟ್ಟು ಲಾಗ್ಸ್ ಮಾಡ್ತಿದ್ದಾಳೆ ಅಂತ ಅನ್ಕೋತಿದ್ರೆ ಎಸ್, ಯಾಕೆಂದರೆ ಅದನ್ನು ಯಾರೂ ನೋಡ್ತಾನೇ ಇಲ್ಲ. ಸೊ ಹಾಗಾಗಿ ನಾನು ನನ್ನ ಒಂದು ಚಾನಲೆಲ್ಲ ಕಂಟೆಂಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ಇದಿಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವತ್ತು ಮಾರ್ನಿಂಗೇ ನಾನು ಬಕ್ರಿ ಮಾಡೋಕ್ಕೆ ಹಾಕ್ಕೊಂಡೆ. ಸೊ ಹಾಗಾಗಿ ಫಸ್ಟು ನನ್ನ ಮಕ್ಕಳಿಗೆ ಇಷ್ಟ ಆಗೋದು ಮುಟ್ಕಿ. ಹಾಗಿದ್ರೆ ಮುಟ್ಕಿ ಹೇಗೆ ಮಾಡೋದು ಅಂತ ತುಂಬ ಸುಲಭ, ನಿಮಗೆಲ್ಲ ನೋಡಿರ್ತೀರ ಆಲ್ಮೋಸ್ಟ್. ಆದರೆ ನಾನು ನನ್ನ ಮನೇಲಿ ಒಳ್ಕಲ್ಲಿಲ್ಲ, ಚಟ್ನಿ ಕಲ್ಲಿಲ್ಲ, ಆದರೂ ಮುಟ್ಕಿ ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಸ್ವಲ್ಪ ದಪ್ಪನೇ ಇರಬೇಕು, ಜೋಳದ ರೊಟ್ಟಿ ಅಲ್ವಾ. ಡೈಲಿ ತಿನ್ನೋಕ್ಕಾದರೆ ಓಕೆ, ತೆಳ್ಳಗೆ ಮಾಡ್ಕೊತೀನಿ. ಬಟ್ ಇಲ್ಲಿ ಮುಟ್ಕಿ ಮಾಡೋಕ್ಕೋಸ್ಕರ ಒಂದು 2 ಬಕ್ರಿ ಆಗೋದನ್ನು ಒಂದೇ ಮಾಡ್ಕೋಬೇಕು. ಸ್ವಲ್ಪ ದಪ್ಪ ಮಾಡಿಕೊಂಡು ಹೊಟ್ಟೆ ಉಬ್ಬಿಸ್ಕೋಬೇಕು, ಚೆನ್ನಾಗಿ ಅಂಚು ಎಲ್ಲ ಬೇಯಿಸ್ಕೊಂಡು ಅದನ್ನು ರೆಡಿ ಮಾಡ್ಕೋಬೇಕು. ತುಂಬ ಸುಲಭ, ಯಾಕೆಂದರೆ ಆ ಚಟ್ನಿ ಕಲ್ಲಲ್ಲೆಲ್ಲ ಜಜ್ಜಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಅದಂತೂ ನಾನು ಹೇಳ್ತೀನಿ ನೋಡಿ. ಬಟ್ ಇಲ್ಲ ಅಂದಾಗ, ಮಕ್ಕಳಿಗೆ ಇಷ್ಟ ಆದಾಗ ನಾವು ಏನಾದರೂ ಒಂದು ಬೇರೆ ಮಾಡ್ಕೋಬೇಕಲ್ಲ, ಆಲ್ಟರ್ನೇಟ್. ಸೊ ಅದಕ್ಕೋಸ್ಕರ ನಾನು ಚಿಕ್ಕ ಜಾರ್ಗೆ ಇದನ್ನು ಹಾಕ್ಕೋತೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಒಂದು ಸಿಪ್ಪೆ ಸುಲಿದಿದ್ದು ಒಂದು 2-3. ಆಮೇಲೆ ಸ್ವಲ್ಪ ಕೆಂಪು ಚಟ್ನಿ, ತುಪ್ಪ ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ಳಿ, ಯಾಕಂದರೆ ಮಕ್ಕಳು ತಿಂತಾರೆ. ಮಕ್ಕಳೇನು, ನಮಗೂ ತುಂಬ ಇಷ್ಟ. ನಾವು ಕೂಡ ಚಿಕ್ಕವರಿದ್ದಾಗ ನಮ್ಮಮ್ಮ ಎಲ್ಲ ಒಳ್ಳಲ್ಲಿ ಜಜ್ಕೊಳ್ಳೋರು. ಇವಾಗ ಎಲ್ಲಿಂದ ತರಬೇಕು ಒಳ್ಳನ್ನ. ಸೊ ಹಾಗಾಗಿ ನನ್ನ ಜಾರಲ್ಲಿ ಸ್ವಲ್ಪ ಒಂದೇ ರೌಂಡು ಘರ್ ಅನಿಸ್ಬಿಟ್ರೆ ಸಾಕು, ರೆಡಿ ಆಗುತ್ತೆ. ಸೂಪರಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಮತ್ತು ನಾನು ಬಕ್ರಿಗಾಗಲೇ ಪಲ್ಯಗಳನ್ನೆಲ್ಲ ಮಾಡಿದೆ, ಆದರೂ ಕೂಡ ನನ್ನ ಮಕ್ಕಳಿಗೆ ಫಸ್ಟ್ ಒಂದೆರಡು ತಿಂತಾರೆ, ಆಮೇಲೆ ಪಲ್ಯ ಎಲ್ಲ ಹಾಕ್ಕೊಂಡು ತಿಂತಾರೆ. ಸ್ನೇಹಿತರೆ, ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ವಿಷಯದೊಂದಿಗೆ ಸಿಗ್ತೀನಿ. ಹಾಗೆಯೇ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೊಸದಾಗಿ ನೋಡೋರು, ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಓಕೆ, ಮುಟ್ಕಿ ರೆಡಿ ಆಯಿತು ನೋಡಿ. ಹೀಗೆ ನೀವು ಕೂಡ ಸುಲಭವಾಗಿ ಮಾಡ್ಕೊಳ್ಳಿ. ಒಳ್ಕಲ್ಲಿಲ್ಲ, ಚಟ್ನಿ ಕಲ್ಲಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಜಾರಲ್ಲಿ ಒಂದೇ ಒಂದು ರೌಂಡ್ ಘರ್ರ ಅಂತ ತಿರುಗಿಸ್ಬಿಟ್ರೆ ಮುಟ್ಕಿ ರೆಡಿ ಆಗುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ. ಇಷ್ಟು ದಿನ ನೀವು ನನ್ನ ಒಂದು ಚಾನಲ್ನಲ್ಲಿ ಎಜುಕೇಷನ್ ರಿಲೇಟೆಡ್ ವಿಡಿಯೋಸ್ನ ನೋಡಿದ್ರಿ. ಹಾಗೆ ವಿಭಿನ್ನವಾದಂತಹ ಕಥೆಗಳನ್ನು, ಮಕ್ಕಳ ಕಥೆಗಳನ್ನು ಮತ್ತು ಮೋಟಿವೇಶನ್ ಸ್ಪೀಚ್ಗಳನ್ನೆಲ್ಲ ಕೇಳಿದ್ರಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಬಟ್ ಇತ್ತೀಚಿನ ದಿನಗಳಲ್ಲಿ ವ್ಯೂಸ್ ತುಂಬ ಕಡಿಮೆ ಆಗ್ತಾ ಇರೋದ್ರಿಂದ ನನಗೆ ಈ ವಿಡಿಯೋಸ್ಗಳನ್ನು ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಸೊ ಹಾಗಾಗಿ ಹೊಸ ಕಂಟೆಂಟ್ ತೊಗೊಂಬರೋಣ ಅಂತ ಯೋಚಿಸ್ತಾ ಇದ್ದೀನಿ. ಅದು ಡೈಲಿ ಲಾಗ್ಸ್ ಮಾಡೋಣ ಅಂತ ಇದ್ದೀನಿ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಖಂಡಿತ ಸಿಗುತ್ತೆ ಅಂದ್ಕೊಂಡಿದ್ದೀನಿ.